ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸುಮಾರು 15 ವರ್ಷಗಳ ನಂತರ ಸಾಹಸ ನಿರ್ದೇಶಕ ಡ್ರಿಲ್ಲರ್ ಮಂಜು ಅವರು ನಿರ್ದೇಶನ ಮಾಡಿರುವ ಡೆಡ್ಲಿ ಕಿಲ್ಲರ್ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ಕೀರ್ತಿ ಸಿಲ್ವರ್ ಸ್ಕ್ರೀನ್ ಹಾಗೂ ವೇದಿಕೆ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಪ್ರಶಾಂತ್ ಟಿ ತಮ್ರಳ್ಳಿಮಠ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ. ಚಿತ್ರದಲ್ಲಿ ನಟ ಅಭಯ್ ಹಾಗೂ ನಾಯಕಿ ನಿವೀಕ್ಷಾ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದು, ವಿಭಿನ್ನ ಆಕ್ಷನ್, ಸಸ್ಪೆನ್ಸ್ ಹಾಗೂ ಹಾರರ್ ಅಂಶಗಳನ್ನು ಒಳಗೊಂಡ ಕಥಾ ಹಂತರವನ್ನ ಹೊಂದಿದೆ. ಸೆನ್ಸರ್ ಪ್ರಕ್ರಿಯೆ ಪೂರ್ಣಗೊಂಡಿರುವ ಚಿತ್ರವು ಶೀಘ್ರದಲ್ಲೇ ರಾಜ್ಯದಾದ್ಯಂತ ತೆರೆ ಕಾಣಲಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ದೇಶಕ ಡ್ರಿಲ್ಲರ್ ಮಂಜು, ಇದು ಆಕ್ಷನ್ ಥ್ರಿಲ್ಲರ್ ಜೊತೆಗೆ ಹಾರರ್ ಅಂಶವನ್ನ ಒಳಗೊಂಡ ಚಿತ್ರ. 6 ಮಂದಿ ಗ್ಯಾಂಗ್ಸ್ಟರ್ಗಳು ದಟ್ಟ ಕಾಡಲ್ಲಿ ತಪ್ಪಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತಾರೆ. ಬಳಿಕ ನಾಯಕ ಅವರು ಅವರನ್ನ ಹೇಗೆ ಬೆನ್ನಟ್ಟಿ ಹಿಡಿಯುತ್ತಾರೆ ಎಂಬುದೇ ಚಿತ್ರದ ಮುಖ್ಯ ಕಥೆ ಎಂದಿದ್ದಾರೆ. ನಟ ಅಭಯ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಅಭಯ್ ನನಗೆ ಬಹಳ ದಿನಗಳಿಂದ ಪರಿಚಯ. ಕಥೆಯ ಒಂದು ಸಾಲಿನ ವಿವರಣೆ ನೀಡಿದಾಗಲೇ ಅವರಿಗೆ ಇಷ್ಟವಾಯಿತು. ನಂತರ ನಿರ್ಮಾಪಕರನ್ನ ಕೂಡ ಅವರೇ ಪರಿಚಯಿಸಿದ್ರು. ಅವರು ಪ್ರತಿಭಾವಂತ ಕಲಾವಿದರಾಗಿದ್ದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ನಟರಾಗುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದಿದ್ದಾರೆ. ನಾಯಕಿ ನಿವೀಕ್ಷಾ ಅವರ ಅಭಿನಯವನ್ನು ಶ್ಲಾಘಿಸಿದ ಡ್ರಿಲ್ಲರ್ ಮಂಜು, ಆರಂಭದಲ್ಲಿ ಅವರ ಪಾತ್ರ ನಿರ್ವಹಣೆ ಕುರಿತು ಸ್ವಲ್ಪ ಆತಂಕ ಇತ್ತು, ಆದರೆ ಅವರು ತಮ್ಮ ಪಾತ್ರವನ್ನ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ ಎಂದಿದ್ದಾರೆ. ಟೋಟಲ್ ಸಬ್ಜೆಕ್ಟ್ ಫಾರೆಸ್ಟ್ ಬ್ಯಾಕ್ಗ್ರೌಂಡ್, ಟೋಟಲ್ ಕತೆ ಒಂಥರ 6 ಜನ ವಿಲನ್ಸ್ ಬಿಗಿನಿಂಗು ಎಸ್ಕೇಪ್ ಆಗ್ಬಿಡ್ತಾರೆ ಪೊಲೀಸ್, ಭಾಳನೇ ಖತರ್ನಾಕ್ ವಿಲನ್ಸ್. ಅವ್ರನ್ನ ಹೀರೋ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಕತೆ. ಫುಲ್ ಕಾಡಲ್ಲಿ ನಡೆಯೋಂಥ ಒಂದು ಕತೆ. ಸೊ ಫುಲ್ ಔಟ್ಡೋರೇ ಒಂದು ಮನೆ. ಸೊ ಈ ಥರ ಒಂದು ಮುತ್ತತ್ತಿ ಫಾರೆಸ್ಟು, ಆಮೇಲೆ ಮದುವೆ ಹತ್ರ, ಬೆಂಗಳೂರು ಮದುವೆ ಅಂತಿದೆ, ಅಲ್ಲಿ ಸರೌಂಡಿಂಗ್ ಫಾರೆಸ್ಟ್ಗಳು ಅಲ್ಲೆಲ್ಲ ಮಾಡಿದ್ರು ಲೊಕೇಶನ್ಸ್. ಬಟ್ ಔಟ್ಡೋರು ಜಾಸ್ತಿ ಇದೆ, ಇಂಡೋರು ಇದೆ, ಎರಡು ಚಿತ್ರೀಕರಣ ಆಗಿದೆ. ಅದೇ ಬೆಂಗಳೂರು ಸರೌಂಡಿಂಗ್. ಅಲ್ಲ, ಎಷ್ಟು ದಿನ ಆಗಿದೆ? 40 ಡೇಸ್, 40 ದಿನ ಚಿತ್ರೀಕರಣ. ಬಡ್ಜೆಟ್ ಏನೇ ಸಹ ನೀವು ಏನೇ ಮಾಡೋದು ಕನ್ನಡ ಸಿನಿಮಾಗೆ ಮಿನಿಮಮ್ 1.5 ಕೋಟಿ ಕಡಿಮೆ ಮಾಡೋಕ್ಕಾಗಲ್ಲ. ಬೇಸಿಕ್ ಅಮೌಂಟೇ ಅಷ್ಟಾಗುತ್ತೆ. ಸೊ ನಮ್ಮದು ಹೆಚ್ಚು ಕಡಿಮೆ ಅಷ್ಟಾಗಿದೆ. ಎಷ್ಟು ಭಾಷೆಗಳು ಬರ್ತೀವಿ? ಈಗ ಫಸ್ಟ್ ನಾವು ಕನ್ನಡನೇ ರಿಲೀಸ್ ಮಾಡ್ತಾ ಇದ್ದೀವಿ. ನೋಡಿಕೊಂಡು ನೆಕ್ಸ್ಟು ಬೇರೆ ಬೇರೆ ಭಾಷೆಗೆ ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್ ತೆಲುಗು ಮಾಡೋಣ ಅಂತಿದ್ದೀವಿ. ಫಸ್ಟ್ ಕನ್ನಡ, ಆಮೇಲೆ ತೆಲುಗು, ಹಿಂದಿ, ತೆಲುಗು ಇದೆಯಲ್ಲ ಮಾಮೂಲು. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ಏನಾಗಿದೆ, ಪ್ಯಾನ್ ಇಂಡಿಯಾ ಗುಂಗಿನಾಗ ಸಿಕ್ಕಾಬಟ್ಟೆ ಪ್ರೊಡ್ಯೂಸರ್ ಕಡೆಯಿಂದ ದುಡ್ಡು ಖರ್ಚು ಮಾಡಿಸಿ, ಅಂದರೆ ಹೆಚ್ಚು ಕಡಿಮೆ ಒಂದೊಂದು ಸರಿ ಅನ್ನೆಸೆಸರಿ ವೇಸ್ಟ್ ಅಂತಲೂ ಅನಿಸುತ್ತೆ. ಆ ಥರದ್ದೊಂದು ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ನಿಮ್ದು ಯಾವ ರೀತಿ ಮಾಡಿದ್ದಾರೆ ಅಂತ ಆ ವಿಚಾರ? ನಮ್ಮದು ಅದೇ, ನಾವು ಬರೀ ಕನ್ನಡದಲ್ಲೇ ಮಾಡ್ತಾ ಇರೋದು. ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ. ಕನ್ನಡದಲ್ಲೇ ಒಂದು 100 ಚಿಲ್ಲರೆ ಥಿಯೇಟರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಇದು ನೋಡಿಕೊಂಡು ಆಮೇಲೆ ಬೇರೆ ಭಾಷೆ. ಈಗ ಮೊದಲೆಲ್ಲ ಹಂಗೆ ಇತ್ತು ಸರ್. ನಮ್ಮದು ಫಸ್ಟ್ ಪೊಲೀಸ್ ಸ್ಟೋರಿ ಮಾಡಿದಾಗ ಬರೀ ಕನ್ನಡನೇ ಮಾಡಿದ್ದು ನಾವು. ಕನ್ನಡನೇ ಮಾಡಿದ್ದು. ಅದಾದಮೇಲೆ ಬೇರೆ ಬೇರೆ ಭಾಷೆ ಡಬ್ಬಾಗ ಅಲ್ಲೂ ಸೂಪರ್ ಡೂಪರ್ ಹಿಟ್ ಆಯಿತು. ಅದು ಒಂದು ಥರದಲ್ಲಿ ಪೊಲೀಸ್ ಸ್ಟೋರಿ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾನೇ ಆ ಕಾಲಕ್ಕೆ. ಸೊ ಆ ಥರ ಕರ್ಕೊಂಡ್ರೆ ಸುಮಾರು ಮೊದಲೇ ಆಗಿಬಿಟ್ಟಿದ್ದಾವೆ. ಅಣ್ಣವ್ರದ್ದು ಅನುರಾಗ್ 7 ಭಾಷೆಗಳಲ್ಲಿ ರಿಮೇಕ್ ಆಗಿತ್ತು ಆ ಪಿಕ್ಚರ್. ಅದು ಎಲ್ಲರಿಗಿಂತ ಮುಂಚೆ ಅದು ಪ್ಯಾನ್ ಇಂಡಿಯಾ. ಸೊ ಅದು ಬಿಟ್ಟರೆ ರವಿಚಂದ್ರನ್ ಅವರು ಶಾಂತಿಕ್ರಾಂತಿ ಎಷ್ಟು ಹೀರೋಗಳು ಕರ್ಕೊಂಡು ಹೆಂಗೆ ಮಾಡಿದ್ರು. ಸೊ ಅದಾದಮೇಲೆ ಸುಮಾರು ಬಂತು. ಈಗ ನಮ್ಮ ಪೊಲೀಸ್ ಸ್ಟೋರಿ ಸೂಪರ್ ಡೂಪರ್ ಇಟ್ಟು, ಅದೇ ಥರ ಉಪೇಂದ್ರ ಅವ್ರದ್ದು ಕೆಲವು ಸಿನಿಮಾಗಳು ಇದಾಗಿದೆ. ಹೀಗೆ ಅದು ಪ್ಯಾನ್ ಇಂಡಿಯನ್ ಪ್ರವೃತ್ತಿ ಬಂದಿದೆ. ಬಟ್ ನಾವು ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಆಕ್ಷನ್ ಸಿನಿಮಾ. ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ. ಎಂಟರ್ಟೈನ್ಮೆಂಟ್ ಮೂವೀಸ್ ಆಗುತ್ತೆ. ಜನ ಸಿನಿಮಾ ಥಿಯೇಟರ್ಗೆ ಏನಕ್ಕೆ ಬರ್ತಾರೆ? ಒಂದು 2.5 ಅವರ್ ಸಿನಿಮಾ ಆರಾಮಾಗಿ ಎಲ್ಲ ಬರ್ಕೊಂಡು ಕೂತ್ಕೊಂಡು ನೋಡ್ಬೇಕಲ್ವಾ? ಅದಕ್ಕೆ ಏನು ಕಡಿಮೆ ಅಂದರೆ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ನಿರೀಕ್ಷಾ ಅಂತ. ಡೆಡ್ಲಿ ಕಿಲ್ಲರ್ ಇದೆ ಜುಲೈ 3ನೇ ತಾರೀಕಿಗೆ ರಿಲೀಸ್ ಆಗ್ತದೆ. ಎಲ್ಲರೂ ತಪ್ಪದೆ ನೋಡಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಿಮಗೆ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಕೊನೆವರೆಗೂ ನೀವು ಏನನ್ನೋದು ಒಂದು ಸಸ್ಪೆನ್ಸಲ್ಲೇ ನಡೆಯುತ್ತೆ. ಲಾಸ್ಟಲ್ಲಿ ಟ್ವಿಸ್ಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ನೀವು ಸಿನಿಮಾ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಹಾರರ್ ಟಚ್ಚೂ ಇದೆ. ಸಾಂಗ್ಸ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಎಲ್ಲರೂ ಸಿನಿಮಾ ನೋಡ್ಬೇಕು. ಎಷ್ಟನೇ ಸಿನಿಮಾ ಮೇಡಮ್ ಇದು ನಂದು 4ನೇ. ನಮಸ್ಕಾರ. ಇವತ್ತು ಹುಬ್ಳಿ ಒಳಗೆ ಬಂದು ಅನೌನ್ಸ್ ಮಾಡತ್ತೀವಿ ಅಂದ್ರೆ, ಇದು ಯಾವತ್ತು ನಮ್ಮ ಡೈರೆಕ್ಟರ್ ಥ್ರಿಲ್ಲರ್ ಮಂಜು ಮಾಸ್ಟರ್ ಹೇಳ್ದಂಗ
ಉತ್ತರ ಕರ್ನಾಟಕ ಯಾವತ್ತು ಕನ್ನಡ ಚಲನಚಿತ್ರಗಳಿಗೆ ಒಂದು ದೊಡ್ಡ ಹಣದ ಒಂದು ಇದು ಇದ್ದಂಗೆ. ಯಾಕಂದ್ರೆ ಮಾಸ್ಟರ್ ಹೇಳತ್ತಿದ್ರು ನಮ್ಮ ಸಿನಿಮಾ ಫಸ್ಟ್ ಹುಬ್ಳಿ ಸೆಂಟರ್ ದುಡ್ಡು ಬರ್ತೈತೆ ಅಂತ ಹೇಳಿ. ಆಮೇಲೆ ನಾನು ಹುಬ್ಳಿ ಆಗಿರೋದ್ರಿಂದ ಇವತ್ತು ಹುಬ್ಳಿ ಒಳಗ ಪ್ರೆಸ್ ಮೀಟ್ ಮಾಡ್ಕೊಂಡು 3ನೇ ತಾರೀಕು ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗತ್ತೆ. ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಹಾಗೂ ಹುಬ್ಬಳ್ಳಿ ಹಾಗೂ ಉತ್ತರ ಕನ್ನಡ ಜನತೆ ಬಂದು ನಮ್ಮ ಸಿನಿಮಾ ನೋಡ್ಬೇಕು ಅಂತ ತಿಳ್ಕೊಂತೀವಿ. ಈ ಸಿನಿಮಾ ಸಸ್ಪೆನ್ಸ್, ಆಕ್ಷನ್ 6 ಫೈಟ್ ಇದಾವ. 6 ಫೈಟು ಬೇರೆ ಬೇರೆ ತರದಲ್ಲಿ ಮಾಡಿದೀವಿ. ಒಂದು ರೇನ್ ಫೈಟ್ ಅಲ್ಲಿ ಒಂದು ಫೈಟ್ ಮಾಡಿದ್ವಿ. ಆಮೇಲೆ ಫಾರೆಸ್ಟ್ ಅಲ್ಲಿ ಕಾಡ್ ಜನಗಳ ಜೊತೆ ಒಂದು ಫೈಟ್ ಮಾಡಿದೀವಿ. ಹಾಗೆ ಪೊಲೀಸ್ನವ್ರ ಜೊತೆ ಒಂದು ಫೈಟ್ ಐತಿ. ಹಿಂಗೆ ಒಂದೊಂದ್ ತರ ಯಾವ ತರ ಸ್ಕ್ರಿಪ್ಟ್ ಇತ್ತಲ್ಲ ಆ ತರ ಒಂದು ರಿಸ್ಕ್ ತಗೊಂಡು, ಯಾವತ್ತು ನಾನು 14 ವರ್ಷದಲ್ಲಿ ಯಾವತ್ತು ಆ ತರ ರಿಸ್ಕ್ ತಗೊಂಡು ಮಾಡದೇ ಇರುವಂತ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಮಾಡಿ ಇವತ್ತು ಹುಬ್ಳಿಗೆ ಬಂದು ಅನೌನ್ಸ್ ಮಾಡೋದು. ಚಿತ್ರದಲ್ಲಿ ಲೋಕೇಂದ್ರ ಸೂರ್ಯ, ಡ್ರಿಲ್ಲರ್ ಮಂಜು ಹಾಗೂ ಸುನಿಲ್ ಬಾಲ್ಡರ್ ಸೇರಿ ಹಲವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಡೆಡ್ಲಿ ಕಿಲ್ಲರ್ ಪ್ರೇಕ್ಷಕರಿಗೆ ಹೊಸ ಅನುಭವ ಕೊಡುವ ಚಿತ್ರವಾಗಲಿದೆ ಎಂಬ ವಿಶ್ವಾಸವನ್ನ ಚಿತ್ರತಂಡ ವ್ಯಕ್ತಪಡಿಸಿದೆ. ಚಂದ್ರು ಬಿರಣ್ಣವರ TV20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.